ಹಾಸನ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಮಾತನಾಡ್ಸೋಕೆ ಬಂದಿದ್ದೀನಿ. ತುಂಬಾ ಬ್ಯುಸಿ ಇದ್ದಾರೆ. ಬೆಳಗ್ಗೆಯಿಂದ ಓಡಾಟ, ಸುತ್ತಾಟ, ಪೂಜೆ ಪುನಸ್ಕಾರ, ಜಾತ್ರೆ ಎಲ್ಲ ಆಗ್ತಾ ಇದೆ. ಪ್ರಜ್ವಲ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಚೆನ್ನಾಗಿದ್ದೀನಿ. ಹೇಗಿದ್ದೀರಿ ನೀವು? ಚೆನ್ನಾಗಿದ್ದೀನಿ. ಓಕೆ, ಏನ್ ಹೇಳುತ್ತೆ ನಿಮ್ಮ ಲೋಕಸಭಾ ಕ್ಷೇತ್ರ? ಬಹಳ ಚೆನ್ನಾಗಿದೆ. ನನ್ನ ಎಲ್ಲಾ ಬಿಜೆಪಿ ಮತ್ತು JDS ಕಾರ್ಯಕರ್ತರು ಒಂದು ಒಳ್ಳೆ ಹುಮ್ಮಸ್ಸಲ್ಲಿದ್ದಾರೆ. ಇವತ್ತು ಪ್ರತಿ ಮನೆಗೆ ಹೋಗಿ ಇವತ್ತು ಮತ್ತೊಮ್ಮೆ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು, ಹಾಗೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಮತ್ತೊಮ್ಮೆ ಸಂಸದರಾಗಿ ಆಯ್ಕೆ ಆಗಿ ಬರ್ಬೇಕು ಅನ್ನೋ ಒಂದು ಉತ್ಸಾಹದಲ್ಲಿ ಇದೆಲ್ಲ ಕೆಲಸ ಮಾಡ್ತಿದ್ದಾರೆ. ಓಕೆ ಓಕೆ. ಅದ್ರ ಜೊತೆಗೆ ಮೊನ್ನೆ ಒಂದು ವಿಡಿಯೋ ನಿಮ್ದು ನಾನು ನೋಡ್ತಾ ಇದ್ದೆ. ಯಾವುದೋ ಕ್ಷೇತ್ರಕ್ಕೆ ಹೋಗಿರ್ತೀರಾ, ಸೊ ಅಲ್ಲಿ ಬಿರುಗಾಳಿ ಬರ್ತಿರುತ್ತೆ, ಮಳೆ ಬರ್ತಿರುತ್ತೆ. ಇದೇ ತರ ಬಿರುಗಾಳಿ, ಮೋದಿ ಬಿರುಗಾಳಿ ಹೇಳ್ಬೇಕು ದೇಶದಲ್ಲಿ ಅಂತ ಹೇಳ್ತೀರಾ. ಸೊ ಆ ಸಂದರ್ಭ ಹೇಗಿತ್ತು ಅಂತ? ಬಹಳ ಅದ್ಭುತವಾದಂತ ವಿಚಾರ. ಯಾಕಂದ್ರೆ ನಮಗೆ 150 ದಿನ ಆದ್ಮೇಲೆ, ನಂತರ 150-170 ದಿನ ಆದ್ಮೇಲೆ ಮೊದಲನೇ ಬಾರಿಗೆ ಹಾಸನ ಜಿಲ್ಲೆಯಲ್ಲಿ ಮಳೆ ಆಗ್ತಾ ಇದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ದೇವೇಗೌಡರು, ಕುಮಾರಣ್ಣ, ಯಡಿಯೂರಪ್ಪ ಸಾಹೇಬ್ರು ಮತ್ತೆ ವಿಜೇಂದ್ರಣ್ಣ ಬಂದು ಹೋದಾದ್ಮೇಲೆ, ಈಗಿನ್ನ ಯಡಿಯೂರಪ್ಪ ಸಾಹೇಬ್ರು ಬಂದಿಲ್ಲ, ವಿಜೇಂದ್ರಣ್ಣ ಬಂದು ಹೋದಾದ್ಮೇಲೆ ಎಲ್ಲೋ ಒಂದ್ ಕಡೆ ಮೊದಲನೇ ಮಳೆ ಕಾಣ್ತಾ ಇದೀವಿ ಅಂದ್ರೆ ಇವತ್ತೆಲ್ಲೋ ಒಂದ್ ಕಡೆ ಅದ್ ಸಂತಸವಾದಂತ ಸುದ್ದಿಗಳು. ಯಾಕಂದ್ರೆ ಇವತ್ತು ಶುಭ ಸೂಚನೆ ಅಂತ ಹೇಳ್ಬೇಕು. ಹಾಗಾಗಿ ಅದೇ ಸಂದರ್ಭದಲ್ಲಿ ಒಂಥರ ಒಂದು ಗಾಳಿನೂ ಎದ್ದೇಳ್ತು. ಹಾಗಾಗಿ ನಾವು ಹೋದಂತ ಸಂದರ್ಭದಲ್ಲಿ, ಸ್ಟೇಜು ಗಾಳಿ ಬಂದಂತ ಸಂದರ್ಭದಲ್ಲಿ, ಹಾಗಾಗಿ ನಮ್ಮ ಕಾರ್ಯಕರ್ತರೆಲ್ಲ ಹೇಳ್ತಿದ್ರು, ನೋಡಿ ಸರ್, ನೀವು ಬಂದ ಮೇಲೆ ಎಲ್ಲ ಒಂದು ಒಳ್ಳೆ ಮಳೆ ಆಗ್ತಿದೆ, ಬೆಳೆ ಆಗ್ತಿದೆ, ಒಳ್ಳೆ ಗಾಳಿ ಬರ್ತಾ ಇದೆ ಅಂತೆಲ್ಲ ಅಂದಾಗ ಅದಕ್ಕೆ ಅದನ್ನ ಹೇಳಿದೆ. ಮೋದಿ ಅವರ ಹವಾ ಹೆಂಗಿದ್ರು ಎಲ್ಲಾ ಕಡೆ ದೇಶಾದ್ಯಂತ ಇದೆ. ಮೋದಿ ಅವರು ಅಲ್ಲೇ ಎದ್ಬಿಟ್ಟಿದೆ ಆಗ್ಲೇ. ಅದು ಸುನಾಮಿ ತರ ಹೋಗಿ ಇವಾಗ ಬೂತಲ್ಲಿ ಹೋಗಿ ಬೀಳೋದ್ ಬಾಕಿ ಇದೆ. ಹಾಗಾಗಿ ಅಲೆ ಎದ್ದಿದೆ, ಅದನ್ನ ಬೂತ್ಗೆ ಹೋಗಿ ಕನ್ವರ್ಟ್ ಮಾಡಿ. ಓಕೆ, ಸೊ ನಾವಿವಾಗ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತ ಯಸ್ಲೂರಲ್ಲಿ ಇದ್ದೀವಿ. ಸೊ ಬೆಳಗ್ಗೆಯಿಂದ ಹಾಸನದಿಂದ ನೀವು ಶುರು ಮಾಡಿದ್ರಿ. ನಿಮ್ಮ MP ಕ್ವಾರ್ಟರ್ಸ್ಗೂ ಕೂಡ ನಾನು ಬಂದಿದ್ದೆ. ತುಂಬಾ ಬ್ಯುಸಿ ಆಗಿದ್ರಿ. ಬೆಳಗ್ಗೆಯಿಂದ ಮಧ್ಯಾಹ್ನ ಈಗ ಎಲ್ಲೆಲ್ಲಿ ಓಡಾಡಿದ್ರಿ? ಹೇಗಿತ್ತು ದಿನ? ಬೆಳಗ್ಗೆ ಮೊದಲನೇದಾಗಿ ನಾನು ಯಾವತ್ತೂ ಕೂಡ ಶಿವನ್ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿ ಒಂದು ಆಶೀರ್ವಾದ ಪಡೆದೆ. ನಂತರ ಕೆಲಸ ಪ್ರಾರಂಭ ಮಾಡ್ತೀನಿ. ನಮ್ಮ ಮನೆ ದೇವರು ಅರ್ಧನಹಳ್ಳಿ ಶಿವಾಗ ಹೋಗಿ, ಅದಾದ್ಮೇಲೆ ನೇರ ಇವತ್ತು ಬೇಲೂರ್ದು ಜಾತ್ರೆ ಇತ್ತು. ಸೊ ಹಾಗಾಗಿ ಬೇಲೂರು ಜಾತ್ರೆಗೆ ಹೋಗಿ ಅಲ್ಲಿ ತೇರು ಎಳೆದು, ನಂತರ ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಸಿ, ಲಕ್ಷ್ಮೀ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿಸಿ ನಂತರ ಕೆಲಸ ಪ್ರಾರಂಭ ಮಾಡಿದೆ. ಬೇಲೂರಲ್ಲಿ ಒಂದು 2-3 ಮೀಟಿಂಗ್ ಇತ್ತು, ಮುಗಿಸ್ಕೊಂಡು ಸೀದಾ ಯಶ್ಲೂರಿಗೆ ಬಂದು ಈಗ ಯಶ್ಲೂರಲ್ಲೂ ಒಂದು ದೇವಸ್ಥಾನದ ಪೂಜೆ ಮಾಡಿಸಿ ಕಾರ್ಯಕರ್ತರೆಲ್ಲ ಸೇರ್ಕೊಂಡಿದ್ದಾರೆ. ಯಾಕಂದ್ರೆ ಇವಾಗ ಮೊದಲನೇ ಬಾರಿಗೆ ಯಶ್ಲೂರಿಗೆ ಬರ್ತಾ ಇದೀನಿ ಈಗ ಇವತ್ತು. ಸೊ ಹಾಗಾಗಿ ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಸೊ ಯಶ್ಲೂರಿನ ಭಾಗ ಎಲ್ಲರೂ ಬರ್ಬೇಕು ಅನ್ನೋ ಅಪೇಕ್ಷೆ ಇತ್ತು. ಹಾಗಾಗಿ ಇವತ್ತೆಲ್ಲ ಮುಖಂಡರುಗಳು ಮನೆಗೆ ಹೋಗಿ ಇವತ್ತು ಭೇಟಿ ಮಾಡಿ ಅವ್ರನ್ನೆಲ್ಲರೂ ವಿಶ್ವಾಸಕ್ಕೆ ತಗೊಂಡು ಮುಂದಿನ ದಿನಗಳಲ್ಲಿ ಇಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ದೇ ಬಲ ಇರೋಂಥದ್ದು. ಯಾಕಂದ್ರೆ ಯಶ್ಲೂರ್ ಎತ್ತೂರು ಬಂದ್ಬಿಟ್ಟು ಬಿಜೆಪಿ ಮತ್ತೆ JDS ಭದ್ರಕೋಟೆಗಳು, ನಮ್ಮಿಬ್ರಲ್ಲೇ ಯಾವಾಗ್ಲೂ ಕಿತ್ತಾಟ ಇರೋದು. ಈಗ ನಾವಿಬ್ರೆ ಒಂದಾಗಿರೋದ್ರಿಂದ ಕಾಂಗ್ರೆಸ್ಗೆ ಇಲ್ಲೇನ್ ಜಾಗ ಇಲ್ಲ. ಹಾಗಾಗಿ ಇವಾಗ ಒಗ್ಗಟ್ಟಾಗಿರೋದ್ರಿಂದ ನಾವು ಇನ್ನ ಹೆಚ್ಚಿನ ಲೀಡ್ಗೆ ಹೋಗುವಂತ ಸನ್ನಿವೇಶ ಕಾಣುತ್ತೆ ಇಲ್ಲಿ. ಹಾಗಾಗಿ ಎಲ್ಲಾರ ಮನೆಗೆ ಹೋಗಿ ವಿಶ್ವಾಸ ತಗೊಳ್ಳೋ ಅಂತ. ನೀವೇ ಹೇಳಿದ್ರಿ, ಸೊ ಕಾಂಗ್ರೆಸ್ಗೆ ಇಲ್ಲೇನ್ ಜಾಗ ಇಲ್ಲ ಅಂತ ಅಂದು. ಅದ್ರ ಜೊತೆಗೆ ಈ ಸ್ಪೆಷಲಿ ಈ ಊರುಗಳು JDS ಮತ್ತು ಬಿಜೆಪಿಯ ಭದ್ರಕೋಟೆ ಆಗಿರುವಂತದ್ದು ಅಂತ. ಈ ಮೈತ್ರಿ ಮಾಡ್ಕೊಂಡಿರೋದು ನಿಮ್ಗೆ ಎಷ್ಟು ಅಡ್ವಾಂಟೇಜ್ ಆಗಬಹುದು ಅಂತ ಅನ್ಸುತ್ತೆ? 100 ಭಾಗ ಅಲ್ವಾ ಮೇಡಮ್. ಇವತ್ತು ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ, ನೀವು ಹಾಸನ ಜಿಲ್ಲೆಯ ಚಿತ್ರಾನ್ನ ತಗೊಂಡಂತ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಕುಗ್ತಾರ ಅಂತ ಪಕ್ಷ, JDS ಭದ್ರವಾಗಿ. ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಅಷ್ಟು ಅಭೂತಪೂರ್ವ ಗೆಲುವಿನ ನಂತರನೂ ಹಂಗನ್ಸುತ್ತಾ? ಹೌದು. ಈಗ ಉದಾಹರಣೆಗೆ ಹೇಳಿ, JDS ಪಕ್ಷ ಸುಮಾರು 4 ಸೀಟ್ಗೆ 5 ಸೀಟ್ ಗೆದ್ದಿದೆ ನಮ್ಮಲ್ಲಿ. ಈಗ ಬಿಜೆಪಿ ಅವರು 2 ಗೆದ್ದಿದ್ದಾರೆ, 1 ಕಾಂಗ್ರೆಸ್ ಗೆದ್ದಿದೆ ನಮ್ಮ ಜಿಲ್ಲಾ ವ್ಯಾಪ್ತಿ ತಗೊಂಡಂತ ಸಂದರ್ಭದಲ್ಲಿ. ಇವತ್ತು ಇವೆಲ್ಲ ನೋಡಿದಂತ ಸಂದರ್ಭದಲ್ಲಿ, ಈ ವಾತಾವರಣ ನೋಡಿದಂತ ಸಂದರ್ಭದಲ್ಲಿ ನಾವು ಖಂಡಿತವಾಗ್ಲೂ ಮುಂದಿದ್ದೀವಿ. ಜೊತೆಗೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಮತದಾನ ತಗೊಂಡಂತ ಸಂದರ್ಭದಲ್ಲೂ ನಾವು ಅವ್ರಕ್ಕಿಂತ 2-2.5 ಲಕ್ಷ ಮುಂದಿದ್ದೀವಿ. ಸೊ ಇವೆಲ್ಲ ಚರ್ಚೆ ಮಾಡಿದ 4 ಲಕ್ಷ ಮುಂದಿದ್ದೀವಿ. ಅವರು 470 ತಗೊಂಡಿದ್ದಾರೆ. ಅಲ್ಲ, ವಿಧಾನಸಭಾ ಚುನಾವಣೆ ತಗೊಂಡಿದ್ದಾರೆ, 470 ತಗೊಂಡಿದ್ದಾರೆ. ನಾವು ಸುಮಾರು ಏನಿಲ್ಲ ಅಂದ್ರೂ ಅರೌಂಡ್ ನಾವು ತಗೊಂಡಿರೋದು ಬಂದ್ಬಿಟ್ಟು 470. ಸುಮಾರು ಅವ್ರು ತಗೊಂಡಿರೋದು 470, ನಾವು ತಗೊಂಡಿರೋದು 6 ಲಕ್ಷ. ಬಿಜೆಪಿನೂ 3 ಲಕ್ಷ ತಗೊಂಡಿದೆ. ಸೊ 6 + 3 ಅಂದ್ರೆ 9 ಆಯ್ತಲ್ಲ. ಸೊ ಹಾಗಾಗಿ ಇವೆಲ್ಲ ಆಸ್ಪೆಕ್ಟ್ಸ್ ತಗೊಂಡಾಗ ಬಹಳ ಅದ್ಭುತವಾಗಿದೆ. ಪ್ಲಸ್ ಜೊತೆಗೆ ಕಾರ್ಯಕರ್ತರು, ವಾತಾವರಣ ಮತ್ತೆ ಸಾಮಾನ್ಯ ವ್ಯಕ್ತಿನೂ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು, ನಮ್ಮ ಇಲ್ಲೂ JDS ಬರಬೇಕು ಅನ್ನೋ ಒಂದು ವಿಶ್ವಾಸ ಎಲ್ಲರೂ ಮಂಡನೆ ಮಾಡಿ. ಪ್ರಜ್ವಲ್ ಅವರೇ, ಒಂದು ಪ್ರಶ್ನೆ ನಾನು ಕೇಳಲೇಬೇಕು.
ಮೊನ್ನೆ ಮೈಸೂರಲ್ಲಿ ಸಮಾವೇಶ ಆಯಿತು. ರೀಸೆಂಟ್ಲಿ ದೇವೇಗೌಡರು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಅವರ ಜ್ಞಾಪಕ ಶಕ್ತಿ ಅದ್ಭುತವಾಗಿದೆ, ಅದು ಎಲ್ರಿಗೂ ಕೂಡ ಗೊತ್ತು. ಬರೀ ಪಕ್ಷವನ್ನು ಇಷ್ಟಪಡೋರು ಮಾತ್ರವಲ್ಲ, ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರು ಕೂಡ ಅವ್ರನ್ನ ಹೆಮ್ಮೆಯಿಂದ ಪ್ರೀತಿಸ್ತಾರೆ, ಗೌರವಿಸ್ತಾರೆ. ಆದರೆ ಪ್ರಧಾನಿ ಮೋದಿ ಬಂದಾಗ ವೈಬ್ಸೇ ಬೇರೆ ಇತ್ತಲ್ಲ, ಅಷ್ಟು ಗಟ್ಟಿ ಧ್ವನಿಯಲ್ಲಿ ಮಾತಾಡ್ತಾ ಇದ್ರು, ಅಷ್ಟು ಟಾಂಟ್ ಕೊಡ್ತಾ ಇದ್ರು, ಅಷ್ಟು ವ್ಯಂಗ್ಯ ಮಾಡ್ತಾ ಇದ್ರು, ಆಗ್ತಾ ಇದ್ದನ್ನೆಲ್ಲ ಹೇಳ್ತಾ ಇದ್ರು. ಅದು ನೋಡಿದಾಗ ಏನ್ ಅನ್ನಿಸ್ತು ನಿಮ್ಮ ತಾತನ ಬಗ್ಗೆ? ನಾನು ನಮ್ಮ ಊರಲ್ಲೂ ಎಲ್ಲ ಮಾತಾಡ್ತಿರ್ತಾರೆ. ಯಾವಾಗ ಜನ ನೋಡ್ತಾರೆ, ಜನ ನೋಡಿದಂತ ಸಂದರ್ಭದಲ್ಲಿ ದೇವೇಗೌಡರಿಗೆ ಒಂದು ಎಲ್ಲಿಂದನೋ ಒಂದ್ ಕಡೆ ಶಕ್ತಿ ಬರುತ್ತೆ. ಹಾಗಾಗಿ ಅಷ್ಟು ಲಕ್ಷ ಜನ ನೋಡಿದಂತ ಸಂದರ್ಭದಲ್ಲಿ ದೇವೇಗೌಡರಿಗೆ ಬಹಳಷ್ಟು ಒಂದು ಉತ್ಸಾಹ, ಶಕ್ತಿ ಬರೋಂಥ ಕೆಲಸ ಆಗಿದೆ ಅಂತ ಭಾವಿಸ್ತೀವಿ. ಯಾಕಂದ್ರೆ ನಾಮಿನೇಷನ್ ಟೈಮಲ್ಲೂ ಅಷ್ಟೇನೆ ಅವತ್ತು ಸುಮಾರು ಏನಿಲ್ಲ ಅಂದ್ರೂ ಅರೌಂಡ್ 80ರಿಂದ 1 ಲಕ್ಷ ಜನ ಸೇರಿದ್ರು. 80,000 1 ಲಕ್ಷ. ಅವತ್ತು 3 ಗಂಟೆ ಕಾಲ ಬಿಸಿಲಲ್ಲೂ ಕೂಡ ನನ್ನ ಜೊತೆ ಅವ್ರ ಪ್ರೊಸೆಷನ್ ಮಾಡಿ ಆಮೇಲೆ ಅರ್ಧ ಗಂಟೆ ಭಾಷಣ ಮಾಡ್ತಾರೆ. ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು ಯಾವ ಮಟ್ಟಕ್ಕೆ ಇವ್ರಿಗೆ ದೇವೇಗೌಡರಿಗೆ ಜನರ ಮೇಲೆ ಅಭಿಮಾನ, ಪ್ರೀತಿ, ವಿಶ್ವಾಸ ಇದೆ, ಆಮೇಲೆ ರಾಜಕೀಯದ ಬಗ್ಗೆ ಕಳಕಳಿ ಇದೆ ಅಂತ. ಸೊ ಹಾಗಾಗಿ ನರೇಂದ್ರ ಮೋದಿ ಅವ್ರ ಜೊತೆ ಸ್ಟೇಜ್ ಹಂಚ್ಕೊಂಡಂತ ಸಂದರ್ಭದಲ್ಲಿ ಅದೊಂದು ಅದ್ಭುತವಾದಂತ ಕಾರ್ಯಕ್ರಮ. ಅದರಲ್ಲಿ ಅಂತೂ ಅದ್ಭುತವಾದಂತ ಭಾಷಣ ಮಾಡಿದ್ರು ದೊಡ್ಡವರು ಕೂಡ. ಮೋದಿ ಅವರು ಕೂಡ ಸಖತ್ ಒಳ್ಳೆ ಭಾಷಣ ಮಾಡಿದ್ರು. ಬಟ್ ಈ ವಯಸ್ಸಲ್ಲೂ ಬೇರೆ ಭಾಷಣಗಳನ್ನ ಕೇಳುವಾಗ ಒಂದ್ ಸ್ವಲ್ಪ ಅವ್ರು ಮಾತಾಡೋದು ಅಷ್ಟು 1-2-3 ಸಲ ಕೇಳಿಸ್ಕೋಬೇಕು, ಅವಾಗ ಅರ್ಥ ಆಗುತ್ತೆ ಅಂತ ಫೀಲ್ ಆಗುತ್ತೆ. ಓಕೆ, ಇವಾಗ ಅವ್ರು ಹೇಳ್ತಾ ಇದ್ದಿದ್ನೆಲ್ಲ ನೋಡಿ ಸ್ಪೆಷಲಿ ಎಲ್ಲ ಜರ್ನಲಿಸ್ಟ್ಗಳು ಎಷ್ಟು ಜೋರಾಗಿ ಮಾತಾಡ್ತಿದಾರಲ್ಲ, ಏನು ಅದ್ಭುತವಾಗಿ ಮಾತಾಡ್ತಿದಾರಲ್ಲ ಅನ್ನೋ ಫೀಲ್ ನಮಗಾಯ್ತು. ನೀವು ಅಲ್ಲಿ ಪಕ್ಕನೆ ಕೂತ್ಕೊಂಡಿದ್ರಿ, ನಿಮ್ಗೂ ಅದೇ ಫೀಲ್? ಎಲ್ಲರಿಗೂ ಅದೇ ಶಾಕ್ ಆಗಿದ್ದು. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಬರೀ ಮಾಧ್ಯಮದವ್ರಿಗಲ್ಲ, ಪಕ್ಕದಲ್ಲಿ ಕೂತಿರೋರ್ಗೂ ಆಶ್ಚರ್ಯ. ನಾವು ಎಲ್ಲರೂ ಕೂತಿರೋರು ಬಗ್ ನೋಡ್ತಾ ಇದೀವಿ. ಅಂದ್ರೆ ನಿಜವಾಗ್ಲೂ ದೇವೇಗೌಡರು ಸಾಹೇಬ್ರೆ ವಾಯ್ಸ್ ಏನಾಯ್ತು ಅನ್ನೋ ಭಾವನೆಯಲ್ಲಿ. ಅಂದ್ರೆ ಆ ಒಂದು ಗಟ್ಟಿತನ, ಆ ಒಂದು ರಾಜಕೀಯದ ಬಗ್ಗೆ ಕಳಕಳಿ, ಒಂದು ಕಮಿಟ್ಮೆಂಟು, ಆಮೇಲೆ ಜನರ ಮೇಲೆ ಅಭಿಮಾನ, ಪ್ರೀತಿ, ಜನರ ಮೇಲೆ ಇರೋಂಥ ಕಳಕಳಿ, ಇವೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಾವೇ ಒಂದು ಸ್ವಲ್ಪ ನಮಗೆ ನಾಚಿಕೆ ಆಗುತ್ತೆ. ಯಾಕಂದ್ರೆ ಆ ವಯಸ್ಸಲ್ಲಿ ಹಂಗೆ ಇದೆಯಲ್ಲ, ನಾವು ಇವತ್ತು ಈ ಕಿರಿ ವಯಸ್ಸಲ್ಲಿ ನಾವು ಇನ್ನೂ ಹೋರಾಟ ಮಾಡಬೇಕು, ಇನ್ನ ನಮ್ಮ ಜನದ ಜೊತೆ ಇರಬೇಕು ಅನ್ನೋ ಒಂದು ಭಾವನೆ ಅವ್ರ ಕಡೆಯಿಂದ ಒಂದು ಸ್ಫೂರ್ತಿಯಾದ ಮಾದರಿ ಆಗುತ್ತೆ. ಓಕೆ, ನೀವು ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರ ಕೈಗೊಳ್ತಿದ್ದೀರಾ, ಸಾಕಷ್ಟು ಓಡಾಡ್ತಿದ್ದೀರಾ. ಏನ್ ಹೇಳ್ತಾರೆ ಜನ? ಯಾವ್ದಾದ್ರು 1-2 ಇನ್ಸಿಡೆಂಟ್ ಶೇರ್ ಮಾಡ್ಕೋಬಹುದಾ? ನಿಮ್ಗೆ ಮರೆಯಕ್ಕಾಗಲ್ಲ ಇದು ಅನ್ನುವಂಥದ್ದು. ಮೇಡಮ್, ನಾನು ಯಾಕಂದ್ರೆ ಮೈತ್ರಿ ಪಕ್ಷದಲ್ಲಿ ನಾವು ನಿಂತಿರೋಂಥದ್ದು. ಇವತ್ತು ಬಿಜೆಪಿ ಮತ್ತೆ JDS ಎರಡೂ ಕಾರ್ಯಕರ್ತರುಗಳು ಏನ್ ಸಮಾನತೆ ತಗೊಂಡಿದ್ದಾರೆ. ಆಮೇಲೆ ಮುಖ್ಯವಾಗಿ 2 ಪಕ್ಷದ ಕಾರ್ಯಕರ್ತರ ಮುಖಂಡರುಗಳು ಇವತ್ತು ನಾವೆಂಥ ಸಂದರ್ಭದಲ್ಲೂ ಏನೇನು ಆಗ್ತಿದ್ಯಪ್ಪ ಅನ್ನೋ ಟೆನ್ಷನ್ ಇದ್ರು ಕೂಡ ಬೆಂತಟ್ಬಿಟ್ಟು ನೀವು ಗೆಲ್ತೀರ ಹೋಗಿ ಸರ್, ನಾವಿದೀವಿ ನಿಮ್ಮ ಜೊತೆ ಅಂತ ಹೇಳ್ತಾರಲ್ಲ, ಆ ಒಂದು ಶಕ್ತಿ ತುಂಬ್ತಾರಲ್ಲ, ಅದನ್ನ ನಾನು ಯಾವ ಕ್ಷಣದಲ್ಲೂ ಮರೆಯೋದಕ್ಕಾಗಲ್ಲ. ಅದು ನಿಜವಾಗ್ಲೂ ಬಹಳಂತ ಸ್ಫೂರ್ತಿ ಸಿಗೋಂಥದ್ದು. ಯಾಕಂದ್ರೆ ಎಂಥ ಅಭ್ಯರ್ಥಿಗಾದ್ರೂ ಆತ್ಮಸ್ಥೈರ್ಯ ತುಂಬಕ್ಕೆ, ಆತ್ಮಶಕ್ತಿ ಕೊಡೋದಕ್ಕೆ ಕಾರ್ಯಕರ್ತರು ಬೆಂತಟ್ಟ ಅಂತ ಕೆಲಸ ಮಾಡೋದು. ಆ ಕೆಲಸನ ನಮ್ಮ 2 ಪಕ್ಷದ ಕಾರ್ಯಕರ್ತರು ಮಾಡ್ತಿದ್ದಾರೆ, ಮುಖಂಡರುಗಳು ಮಾಡ್ತಿದ್ದಾರೆ. ಹಾಗಾಗಿ ಅವರೆಲ್ಲರ ಆಶೀರ್ವಾದದ ಮೇಲೆ ಮತ್ತೊಮ್ಮೆ ನಾವು ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ಇದೆ. ಸೊ ಇಲ್ಲಿ JDS ಮತ್ತು BJPಯ ನಾಯಕರು, ಕಾರ್ಯಕರ್ತರು ಎಲ್ಲರೂ ಒಂದಾಗಿದ್ದಾರೆ. ಆದ್ರೆ ಪ್ರೀತಮ್ ಗೌಡ ಅವರು ನಿಮ್ಮ ಪ್ರಚಾರಕ್ಕೆ ಬರೋದು ಯಾವಾಗ? ಇಬ್ರನ್ನ ನೋಡೋದು ಯಾವಾಗ? ಮೊನ್ನೆ ಬಂದು ಆರ್ ಅಶೋಕ್ ಅವ್ರ ಜೊತೆ ನಾನು ಅವತ್ತು ಕಡೂರಲ್ಲಿದ್ದೆ. ನಾನು ಮುಂಚೆನೆ ಫಂಕ್ಷನ್ ಕೊಟ್ಬಿಟ್ಟಿದ್ದೆ ಕಡೂರ್ಗೆ. ಅವರು ಮೈಸೂರು ಚಾಮರಾಜ ಇನ್ಚಾರ್ಜ್ ಕೊಟ್ಟಿದ್ರಂತೆ. ಸೊ ಹಾಗಾಗಿ ಆ ಟೈಮ್ ಮ್ಯಾಚ್ ಆಗ್ಲಿಲ್ಲ. ಸೊ ಆರ್ ಅಶೋಕ್ ಅವರು ಬಾ ಅಂತ ಅಂದ್ರು. ಬಟ್ ಬೆಳ್ಳಿ ಪ್ರಕಾಶ್ ನನ್ ಕಡೂರ್ ಒಂದಿನಾನು ಕೊಟ್ಟಿರ್ಲಿಲ್ಲ. ಯಾಕಂದ್ರೆ ಕಡೂರ್ ದೂರ ಇತ್ತಲ್ಲ, ನಾವು ಇಲ್ಲೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದೆ. ಕಡೂರ್ ಬರೀ 1.5 ದಿನ ಕೊಟ್ಟಿದ್ದೆ. ಸೊ ಹಾಗಾಗಿ ಅರ್ಧ ದಿನ ಕೊಟ್ಟಿದ್ದೆ. ಸೊ ಹಾಗಾಗಿ 1 ದಿನ ಪೂರ್ತಿ ಕೊಡ್ಬೇಕು ಕಡೂರ್ಗೆ ಅಂತೇಳಿ ಅವತ್ತು ಫಿಕ್ಸ್ ಮಾಡ್ಕೊಂಡು 3 ಹೋಬ್ಳಿಲಿ ಫಂಕ್ಷನ್ ಇತ್ತು, ಪ್ಲಸ್ 11 ಪಾಯಿಂಟ್ ಇತ್ತು. ಸೊ ಹಾಗಾಗಿ ಕಡೂರ್ಗೆ ಹೋಗಿದ್ದೆ. ಅವಾಗ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಆಗ ಪ್ರೀತಮ್ ಗೌಡ್ರೆ ಬಂದು ಸಂಪೂರ್ಣ ಎಲ್ಲ ಒಂದು ರೋಡ್ ಶೋ ಮಾಡೋ ಮುಖಾಂತರ ಜನ ಎಲ್ಲ ಸೇರಿಸೋಂಥ ಕೆಲಸನ ಮಾಡಿ ನಮಗೆ ಒಳ್ಳೆ ಉತ್ಸಾಹ ಕೊಡುವಂಥ ಕೆಲಸ ಮಾಡಿ ಸಹಕಾರ ಕೊಡೋ. ಯಾಕಂದ್ರೆ ಈ ಮಂಡ್ಯ ಮತ್ತು ಹಾಸನದ ರಾಜಕಾರಣ ಅಂತಂದ್ರೆ ಇಡೀ ಇಂಡಿಯಾ ತಿರುಗಿ ನೋಡುವಂತ ರಾಜಕಾರಣ ಇದು. ಅಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಸದ್ ಮಾಡುತ್ತೆ. ನಿಮ್ಮ ತಾತನವರು ದೇವೇಗೌಡರು ಇದ್ದಂತಹ ಕಂಟೆಸ್ಟ್ ಮಾಡಿದಂತಹ ಕ್ಷೇತ್ರ, ಸಾಕಷ್ಟು ಸಾಧನೆ ಮಾಡಿದಂತಹ ಕ್ಷೇತ್ರ. ಸೊ ಈ ಪ್ರಶ್ನೆ ಯಾಕೆ ಕೇಳಿದೆ ಅಂತಂದ್ರೆ, ದೊಡ್ಡ ನಾಯಕರೆಲ್ಲರೂ ಕೂಡ ನಿಮ್ ಜೊತೆ ಜಾಸ್ತಿ ಕಾಣಿಸ್ಕೊಳ್ಳಕ್ ಸ್ಟಾರ್ಟ್ ಮಾಡಿದ್ರು. ಇನ್ಫ್ಯಾಕ್ಟ್ ಮೋದಿ ಅವರು ಕೂಡ ಭಾಗಿಯಾದ್ರು. ವಿಜಯೇಂದ್ರ ಅವರಾಗಿರ್ಬಹುದು, ಅಶೋಕ್ ಅವರಾಗಿರ್ಬಹುದು, ಅಶ್ವಥ್ ನಾರಾಯಣ್, ಇವೆಲ್ಲ ಲೀಡರ್ಸ್ ಇರುವಾಗ ಮನೆಯಲ್ಲಿ ಕೂತ್ಕೊಂಡಿರೋರಿಗೆ ಪ್ರೀತಮ್ ಗೌಡ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಿತ್ತು. ಸೊ ಹಾಗಾಗಿ ನಾನು ಆ ಕ್ಲಾರಿಫಿಕೇಶನ್ ಎಲ್ಲಾ ಕಡೆನೂ ಎಲ್ಲಾರು ಅದ್ಭುತವಾಗಿ ಕೆಲಸ ಮಾಡ್ತಿದ್ದಾರೆ. ಅದರಲ್ಲಿ ಯಾವುದೇ ರೀತಿ ಸಂಶಯ ಬೇಡ. ಅದಾದ್ಮೇಲೆ ಯಡಿಯೂರಪ್ಪ ಸಾಹೇಬ್ರು 22ನೇ ತಾರೀಕು ಬರ್ತಿದ್ದಾರೆ. ಬಂದು ಆಶೀರ್ವಾದ ಮಾಡಿ
ಅವರ ಸಂಪೂರ್ಣ ಸಹಕಾರದ ಮೇಲೆ ಇವತ್ತು ಮತ್ತು ಕುಮಾರಣ್ಣ ಸಹಕಾರದ ಮೇಲೆ ಮೋದಿಯವರ ಒಂದು ಆಶೀರ್ವಾದ ಮತ್ತು ದೇವರ ಆಶೀರ್ವಾದ ಮೇಲೆ ಚುನಾವಣೆಗೆ ಹೋಗ್ತಾ ಇದ್ದೀವಿ. ಸಂಪೂರ್ಣ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ಮೋದಿಯವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೋದಕ್ಕೆ ನಂದೊಂದು ಕೈ ಎತ್ತ ಅಂತ ಕೆಲಸನ ಮಾಡಿಸ್ತೀವಿ ಅಂತ ನಮ್ಮ ಕಾರ್ಯಕರ್ತರು ವಿಶ್ವಾಸ ಮೂಡಿಸ್ತಾರೆ. ವೆರಿ ನೈಸ್. ಸೊ ನಿಮ್ಮ ಎದುರಾಳಿ ಬಗ್ಗೆ ಏನು ಹೇಳ್ತೀರಿ? ಅಂದರೆ ಅವರ ತಾತನವರು, ನಿಮ್ಮ ತಾತ ರಾಜಕೀಯ ವಿರೋಧಿಗಳು. ಸೊ ಈಗ ಅವರ ಮೊಮ್ಮಗ, ನೀವು ಅವರ ಮೊಮ್ಮಗ, ಆ ಕುಡಿಗಳ ಮಧ್ಯೆ ಈ ರಾಜಕೀಯ ಫೈಟ್ ಶುರು. ನಾವು ಯಾವತ್ತೂ ಯಾರ ಬಗ್ಗೆನೂ ಚರ್ಚೆ ಮಾಡಿಲ್ಲ ಮೇಡಮ್. ಬಹಳಷ್ಟು ಜನಕ್ಕೆ ಅವ್ರು ಯಾರು ಅಂತಾನೂ ಗೊತ್ತಿಲ್ಲ. ಸುಮ್ಮನೆ ನಾವ್ ಏನೋ ಮಾತಾಡಕ್ ಹೋದ್ರೆ ತಪ್ಪಾಗತ್ತೆ. ಹಾಗಾಗಿ ನಾನು ಏನೋ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗಲ್ಲ. ನಮ್ದೇನಿದೆ, ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು, ನಮ್ಮ ಕೆಲಸ, ನಮ್ಮ ಅಭಿವೃದ್ಧಿ. ನಾವು ಅಭಿವೃದ್ಧಿ ಮುಖಾಂತರ ನಾವು ಮತ ಕೇಳಬೇಕು ಅಂತ ಅವತ್ತಿನ ಕಾಲದಿಂದ ದೇವೇಗೌಡರು ಹೇಳ್ಕೊಟ್ಟಿದ್ದಾರೆ. ಅದನ್ನ ಮಾಡ್ಕೊಂಡು ಮತ ಕೇಳ್ತೀವಿ. ವೆರಿ ನೈಸ್. ಸೊ ಇವಾಗ ಪ್ರತಿಯೊಬ್ಬ ಎಂಪಿಗೂ ಒಂದೊಂದು ಕನಸಿರುತ್ತೆ, ತಮ್ಮ ಲೋಕಸಭಾ ಕ್ಷೇತ್ರವನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಥವಾ ಇನ್ನೇನೋ ಮಾಡಬೇಕು ಅಂತ ಅಂದು. ಸೊ ಈ ಸಲ ಗೆದ್ರೆ ಪ್ರಜ್ವಲ್ ರೇವಣ್ಣ ಅವರಿಂದ ಈ ಕ್ಷೇತ್ರದ ಜನರಿಗೆ ಏನ್ ಸಿಗುತ್ತೆ? ಮೇಡಮ್, ಈಗಾಗಲೇ ನಾನು 16,000 ಕೋಟಿ ರೂಪಾಯಿ ಅನುದಾನ ತರ ಅಂತ ಕೆಲಸ ಮಾಡಿದ್ದೀನಿ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ. ಈಗ ನಾನು ಈ ಸರಿ ಗೆದ್ರೆ ನನಗೆ ಒಂದು ಆಸೆ ಇರೋದು, ಒಂದು ಆರೋಗ್ಯ ಕೇಂದ್ರ ಅಂತ ಅನ್ಸ್ಕೊಂಡಿದೆ. ಆಗ್ಲೇ ಒಂದು ವಿದ್ಯಾರ್ಥಿ ಕೇಂದ್ರ, ಆರೋಗ್ಯದ ಕೇಂದ್ರ ಅಂತ ಹಾಸನ್ ಫೇಮಸ್. ಇವತ್ತು ಆರೋಗ್ಯದ ಕೇಂದ್ರ ಅನ್ಸ್ಕೊಂಡ್ರೆ ಹಾಸನ್ಗೆ ಕೇವಲ ಹಿಂಸಿದ್ರೆ ಸಾಲದು, ಮಕ್ಕಳ ಮತ್ತು ಮಹಿಳಾ ಆಸ್ಪತ್ರೆ ಇದ್ರೆ ಸಾಲದು. ಮುಂದುವರೆದು ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಹಾಸ್ಪಿಟ್ಲು, ಒಂದು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಹಾಸ್ಪಿಟಲ್ನ ತರಲೇಬೇಕು ಅಂತ. ಯಾಕೆ ಅಂದರೆ ಇವತ್ತು ಒಂದು ಸುಮ್ಮನೆ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂದರೆ ಎಲ್ಲೂ ಕೂಡ ಅದಕ್ಕೆ ಯಾವುದೇ ರೀತಿ ನಿಮಗೆ ಸಬ್ಸಿಡಿ ಆಗಲಿ ಇಲ್ಲ ಗೌರ್ಮೆಂಟ್ ಫೆಸಿಲಿಟೀಸ್ ಇಲ್ಲ. ಅದಕ್ಕೆ ಕೇವಲ ಬರೀ ಆಪರೇಷನ್ಸ್ಗೆ ಮಾತ್ರ ನಿಮಗೆ CM ರಿಲೀಫ್ ಫಂಡ್ ಆಗಲಿ PM ರಿಲೀಫ್ ಫಂಡ್ ಆಗಲಿ ಬರುತ್ತೆ. ನಿಮಗೆ ಅದಕ್ಕೆ ನಿಮ್ಮ ಕೀಮೋಥೆರಪಿಗೆಲ್ಲ ಬರಲ್ಲ, ಟ್ರೀಟ್ಮೆಂಟ್ಸ್ ಬರಲ್ಲ. ಸೊ ಒಬ್ಬ ರೈತ ಈಗ ಕ್ಯಾನ್ಸರ್ ಬಂತು ಅಂದರೆ ಮೊದಲೆಲ್ಲ ಏನಿತ್ತು, ಹೋಬ್ಳಿಲಿ ಯಾರಿಗೂ ಒಬ್ಬಂಗೆ ಬಂತು ಅಂದ್ರೆ ಇಡೀ ಹೋಬ್ಳಿ ಜನ ನೋಡೋಕೆ ಹೋಗೋರು, ಕ್ಯಾನ್ಸರ್ ಬಂದಿದೆ ಅಂತ. ಕ್ಯಾನ್ಸರ್ ಅಷ್ಟು ಇದಿತ್ತದು. ಈಗ ಹಂಗೇನಿಲ್ಲ, ಎವ್ರಿ 3rd ಡೋರ್ ಆಸ್ ಒನ್ ಕ್ಯಾನ್ಸರ್ ಪೇಷಂಟ್. ಇಟ್ಸ್ ವೆರಿ ಕಾಮನ್. ಸೊ ಅದಕ್ಕಾಗಿ ಇವತ್ತು ಒಬ್ಬ ಪೇಷಂಟ್ಗೆ 60,000 ರೂಪಾಯಿ ಬೇಕು ಒಂದು ಕೀಮೋಥೆರಪಿ ಮಾಡಿಸ್ಬೇಕು ಅಂದ್ರೆ, ಮಿನಿಮಮ್ ಚಾರ್ಜಸ್. ಆ ಥರ 10 ಕೀಮೋಥೆರಪಿ ಮಾಡಿದ್ರೆ 6 ಲಕ್ಷ ರೂಪಾಯಿ ಬೇಕು. ಎಲ್ಲಿಂದ ತರ್ತಾನೆ ಒಬ್ಬ ಬಡವ? ಆ ದೂರದೃಷ್ಟಿ ಇಟ್ಕೊಂಡು ನನಗೆ ಒಂದೇ ದೂರದೃಷ್ಟಿ ಇರೋದು, ಕೇವಲ 10,000 ರಿಂದ 12,000 ರೂಪಾಯಿಗೆ ಒಂದು ಕೀಮೋಥೆರಪಿ ಆಗುವಂಥ ಒಂದು ಒಳ್ಳೆ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಹಾಸ್ಪಿಟ್ಲ್ ತರಬೇಕು, ಒಂದು ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಹಾಸ್ಪಿಟ್ಲ್. ಯಾಕಂದ್ರೆ ಈಗ ಮಾತಾಡ್ತಿದ್ರೆ ಕಾರ್ಡಿಯಾಕ್ ಪೇಷಂಟ್ಸ್ ಇದಾಯ್ತು ಅಂದ್ರೆ ನಾವೆಲ್ಲರೂ ಕೂಡ ಜಯದೇವಾಗ ಹೋಗ್ಬೇಕು, ಇಲ್ಲ ಮೈಸೂರು ಜಯದೇವ ಹೋಗ್ಬೇಕು, ಇಲ್ಲ ಬೆಂಗಳೂರು ಜಯದೇವ ಹೋಗ್ಬೇಕು. ಹಾಗಾಗಿ ಇಲ್ಲೇ ಒಂದು ಕಾರ್ಡಿಯಾಕ್ ಸ್ಪೆಷಲಿಸ್ಟ್ ಹಾಸ್ಪಿಟ್ಲ್ ತಂದು ಕಮ್ಮಿ ದರದಲ್ಲಿ ಆಪರೇಷನ್ಸ್ಗಳಾಗೋದು, ಪ್ರಾಥಮಿಕ ಚಿಕಿತ್ಸೆಗಳಾಗೋದು ಮಾಡಿದ್ರೆ ಬಹಳಷ್ಟು ಜನ ಈ ಭಾಗದಲ್ಲಿ ಉಳಿಸ್ಕೊಳ್ಬಹುದು ಅನ್ನೋ ವಿಶ್ವಾಸ. ಈ ಮೈತ್ರಿ ಮೂಲಕ 3 ಕ್ಷೇತ್ರಗಳನ್ನ JDSಗೆ ಕೊಟ್ಟಿರೋದು, ಆ 3 ಕ್ಷೇತ್ರಗಳನ್ನ ಗೆಲ್ತೀರಾ? ಗೆಲ್ಲುವಂತ ವಿಶ್ವಾಸ, ವಾತಾವರಣ ಇದೆಯಾ? 100% ಭಾಗ ದೇವೇಗೌಡರ ಆಶೀರ್ವಾದದ ಮೇಲೆ ಮತ್ತೆ ಮೋದಿಯವರ ಆಶೀರ್ವಾದದ ಮೇಲೆ ಹಾಗೂ ನಮ್ಮ ಯಡಿಯೂರಪ್ಪ ಸಾಹೇಬರು ಮತ್ತೆ ಕುಮಾರಣ್ಣ ಮತ್ತು ವಿಜೇಂದ್ರನವರ ಸಹಕಾರದ ಮೇಲೆ 100% ಭಾಗ. 3 ಅಲ್ಲ, ಕೇವಲ ಬರೀ 3 ಅಲ್ಲ, 28ಕ್ಕೆ 28 ಕ್ಷೇತ್ರ ಗೆಲ್ತೀವಿ. ಓಕೆ. ಸೊ ಅದರ ಜೊತೆಗೆ ನನ್ನ ಕೊನೆಯ ಪ್ರಶ್ನೆ, ಕ್ರಿಸ್ಪಿ ಪ್ರಶ್ನೆ. ಕಳೆದ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಕಾಂಗ್ರೆಸ್ ಜೊತೆ ಮೈತ್ರಿ ಆಗಿತ್ತು, ಈ ಸಲ BJP ಜೊತೆ ಮೈತ್ರಿ ಆಗಿದೆ. ಏನು ವ್ಯತ್ಯಾಸ ಅನ್ನಿಸ್ತಾ ಇದೆ ಮತ್ತೆ ಇದು ಹೇಗೆ ವರ್ಕೌಟ್ ಆಗಬಹುದು ಅಂತ? ಮೇಡಮ್, ಇದು ನ್ಯಾಚುರಲ್ ಅಲಯನ್ಸ್. ನಾವು ಕಾಂಗ್ರೆಸ್ ಜೊತೆ ಹೋಗ್ಬೇಕಾದ್ರೆ ಬಹಳ ಒತ್ತಡ ಆಯ್ತು, ನಮಗೆ ಬಹಳಷ್ಟು ಕಷ್ಟ ಆಯ್ತು. ನಮ್ಗೆ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಕಾರ್ಯಕರ್ತರನ್ನ ಮನವೊಲಿಸೋದು. ಯಾಕಂದ್ರೆ 40-45 ವರ್ಷ 50 ವರ್ಷ ನಾವು ಕಿತ್ತಾಡಿದೀವಿ ಈ ಭಾಗದಲ್ಲಿ ಕಾಂಗ್ರೆಸ್. ನಾವು ಎಷ್ಟೋ ಕೇಸ್ಗಳು ಇನ್ನೂ ಪೆಂಡಿಂಗ್ ಇದಾವೆ. ಸೊ ಅದು ಸರಿ ಹೋಗ್ತಾ ಇರಲಿಲ್ಲ. ಬಟ್ ಇಲ್ಲಿ JDS BJP ಅನ್ಯೋನ್ಯವಾಗಿದ್ದೀವಿ ಮೊದಲಿಂದಾನು ಕೂಡ. ಸೊ ಹಾಗಾಗಿ ಎಲ್ಲೊಂದ್ ಕಡೆ ಆ ವಿಶ್ವಾಸ ಮತ್ತೆ ಆ ಸಹನತೆ ಆಮೇಲೆ ಸಮಾನತೆ ಎಲ್ಲ ಒಟ್ಟಿಗೆ ಹೋಗ್ತಾ ಇದೆ. ಸೊ ಹಾಗಾಗಿ ಒಂದು ಖಂಡಿತವಾಗ್ಲೂ ವಿಶ್ವಾಸ ಇದೆ, 100% ಭಾಗ ದಿಸ್ ಇಸ್ ದ ಬೆಸ್ಟ್ ಅಲಯನ್ಸ್ ದಟ್ ವಿ ಕುಡ್ ಹ್ಯಾವ್ ಗಾನ್ ಅಂಡ್ ಇಟ್ಸ್ ಅ ನ್ಯಾಚುರಲ್ ಅಲಯನ್ಸ್ ದಟ್ ವಿ ಕುಡ್ ಹ್ಯಾವ್ ಗಾನ್. ಸೊ ಡೆಫಿನೆಟ್ಲಿ ವಿ ವಿಲ್ ಟೇಕ್ ದಿಸ್ ವಿಕ್ಟರಿ. ಓಕೆ, ಗ್ಯಾರಂಟಿಗಳು ಜಾಸ್ತಿ ಸೌಂಡ್ ಮಾಡ್ತಾ ಇದೆ, ಜಾಸ್ತಿ ಇಂಪ್ಯಾಕ್ಟ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ಇವ್ರ ಗ್ಯಾರಂಟಿ ನೋಡಿ ಮೋದಿ ಗ್ಯಾರಂಟಿ ಅನೌನ್ಸ್ ಮಾಡಿದ್ರು ಅಂತ, ಅದ್ರ ಬಗ್ಗೆ ಏನು ಹೇಳ್ತೀವಿ? ನನ್ನ ಪ್ರಕಾರ ಕಾಂಗ್ರೆಸ್ ಗೌರ್ಮೆಂಟ್ ಗ್ಯಾರಂಟಿ ಬರೀ ಕಾಂಗ್ರೆಸ್ ಸಭೆಗಳಲ್ಲಿ ಮಾತ್ರ ಸೌಂಡ್ ಮಾಡ್ತಿದೆ, ಆದ್ರೆ ಮಾಮೂಲಿ ಜನರಲ್ಲಿ ಸೌಂಡ್ ಮಾಡ್ತಾ ಇಲ್ಲ. ಮಾಮೂಲಿ ಜನರು ಬರೀ ಗ್ಯಾರಂಟಿ ಒಂದ್ ಕಡೆ ತಗೊಂಡು 10 ಕಡೆ ಏನೇನು ಕಳ್ಕೊತಾ ಇದೀವಿ ಅನ್ನೋದು ಗೊತ್ತಾಗಿದೆ ಆಗ್ಲೇ. ಇವತ್ತು TC ಪ್ರಾಬ್ಲಮ್ ಇದೆ, TCಗೂ ಹಾಕ್ಸ್ಕೊಳಕ್ ಆಗ್ತಾ ಇಲ್ಲ. 6.5 ಲಕ್ಷ ರೂಪಾಯಿ ಬೇಕು ಇವತ್ತು TC ಬೋರ್ ಹಾಕ್ಸ್ಕೋಬೇಕು ಅಂದ್ರೆ ಬರೀತಾ. ಮೊದಲೆಲ್ಲ 25,000 ರೂಪಾಯಿ ಕಟ್ಟಿದ್ರೆ TC ಹಾಕ್ಸ್ಕೊಡೋರು. ರೇವಣ್ಣವ್ರ ಕಾಲದಲ್ಲಿ 5,000 ರೂಪಾಯಿ ಕಟ್ಟಿದ್ರೆ TC ಹಾಕ್ಸ್ಕೊಡೋರು. ಇವತ್ತು ಅದಲ್ದೇನೆ ಇವತ್ತು ಬಹಳ ಜನಕ್ಕೆ ಇವತ್ತು ಬಸ್ಸಿನ ತೊಂದರೆ ಆಗ್ತಾ ಇದೆ. ಮೊನ್ನೆ ಒಂದು ಕಾರ್ನರ್ ಅಲ್ಲಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕಾಗಿತ್ತು, ಅವ್ರ ಎಕ್ಸಾಮ್ ಬರೆಯುವಂತ ಸಂದರ್ಭ. 10ನೇ ಕ್ಲಾಸ್ ಎಕ್ಸಾಮ್ ಬರಿಬೇಕಾದ್ರೆ ಓದಲ್ಲ, 1 ತಿಂಗಳು 1.5 ತಿಂಗಳು 1 ತಿಂಗಳಿಂದ
10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಇದೆ, ಮಕ್ಳು ಬಸ್ ಸಿಕ್ಲಿಲ್ಲ, ಎಕ್ಸಾಮ್ ಮಿಸ್ ಮಾಡ್ಕೊಂಡ್ರು 4 ಜನ ಮಕ್ಳು, ಅಳ್ತಾ ಕೂತಿದೆ. ಅಂದ್ರೆ ಎಷ್ಟ ಅವ್ರಿಗೆ ತೊಂದರೆ ಆಗಿರ್ಬೋದು. ಸೊ ಇವೆಲ್ಲ ನೋಡಿದಂತ ಸಂದರ್ಭದಲ್ಲಿ ಎಲೆಕ್ಟ್ರಿಕ್ ಇದು ಕರೆಂಟು ಕೇವಲ ಬರೀ 1.5 ಗಂಟೆ 1 ಗಂಟೆ ಕಾಲ ಮಾತ್ರ ರೈತರಿಗೆ ಸಿಗ್ತದೆ 3 ಫೇಸ್. ನಮ್ಮ ಕಾಲದಲ್ಲೆಲ್ಲ 10 ಗಂಟೆ 12 ಗಂಟೆ 17 ಗಂಟೆವರೆಗೂ ಕೊಟ್ಟಿದ್ವಿ. ಇವತ್ತು 1.5 ಗಂಟೆ ಕಾಯ್ಕೊಂಡು ಕೂತ್ಕೋಬೇಕು. ಬಹಳ ಸಮಸ್ಯೆ ಇದೆ. ರೈತರಿಗೆ ಯಾವುದೇ ತರ ನ್ಯಾಯ ಕೊಡ್ಲಿಲ್ಲ. ಈ ಬರಗಾಲದಲ್ಲಿ ರೈತರಿಗೆ ಏನಾರು ಒಂದು ಅಶಾಕಿರಣವಾಗಿ ಏನಾರು ಬಜೆಟ್ ಕೊಡ್ತಾರೆ ಅಂತ ಭಾವನೆ ಇತ್ತು, ಅದು ಸಿಗ್ಲಿಲ್ಲ. ಈ ತರ ಬಹಳಷ್ಟು ತೊಂದರೆಗೊಳಗಾಗಿದೆ. ಓಕೆ, ಇದು ನನ್ನ ನಿಜವಾಗ್ಲೂ ಕೊನೆಯ ಪ್ರಶ್ನೆ. ಐನೋ ನಿಮ್ಗೆ ಪ್ರಚಾರಕ್ಕೆ ಲೇಟ್ ಆಗ್ತಾ ಇದೆ ಅಂತ ಅಂದು, ನೀವು ರೈತರು ಅಂದಾಗ ನನ್ಗೆ ನೆನಪಾಯ್ತು, ಇಲ್ಲಿ ಆನೆ ಬೆಳೆಗಳ ಮೇಲೆ ಸಾಕಷ್ಟು ದಾಳಿ ಮಾಡಿ 100 ಕೋಟಿ ನಷ್ಟ ಆಗಿದೆ ಅಂತ ನೀವು ಪಾರ್ಲಿಮೆಂಟ್ ಅಲ್ಲೂ ಕೂಡ ಅದ್ರ ಬಗ್ಗೆ ಧ್ವನಿ ಎತ್ತಿದ್ರಿ. ಆ ಟೈಮಲ್ಲಿ ಅಲಯನ್ಸ್ ಆಗಿರ್ಲಿಲ್ಲ, ಅಥವಾ ಅವಾಗ ಚೆನ್ನಾಗಿದ್ರು ಕೂಡ ಅಲ್ಲಿನ ಯೋಜನೆ ಆಗಿರ್ಬಹುದು, ಫಂಡ್ ಆಗಿರ್ಬಹುದು ತಗೊಂಡ್ ಬರಕ್ಕೆ ಅಷ್ಟು ಸುಲಭ ಅಂತ ಇರ್ಲಿಲ್ಲ. ಬಟ್ ಇವಾಗ ಅದು ಸುಲಭ ಅನ್ನೋ ಫೀಲ್ ನಿಮಗಾಗತ್ತಾ? ಅಲ್ಲ, ನಾವು ಫಂಡ್ಸ್ ಎಲ್ಲ ತರ್ತಾ ಇದ್ವಿ, ಬಟ್ ಎಕ್ಸಿಕ್ಯೂಷನ್ ಬಾಡಿ ಇಸ್ ಆಲ್ವೇಸ್ ಸ್ಟೇಟ್. ಓಕೆ. ಸೊ ಇವತ್ತು 4,00,000 ಕೋಟಿ ಕ್ಯಾಂಪೋ ಫಂಡ್ ಕೊಟ್ಟಿದ್ದಾರೆ. ನಮ್ ರಾಜ್ಯಕ್ಕೇನು ಮೋಸ ಆಗಿಲ್ಲ, ರಾಜ್ಯದಿಂದ ನಮಗ್ ಮೋಸ ಆಗಿದೆ. ಅರ್ಥ ಆಯ್ತಲ್ಲ? ಇವತ್ತು ಸಕಲೇಶ್ಪುರ ಇಸ್ ನೋನ್ ಫಾರ್ ದ ಹೈಯೆಸ್ಟ್ ಡೆತ್ ಇನ್ ಎಲಿಫೆಂಟ್ ಸ್ಟ್ಯಾಂಪೀಡ್. ಈ ವರ್ಷನೇ 5 ಸಾವಾಗಿದೆ. ಒಂದ್ ಸಾಂಕೇತಿಕವಾಗಾದ್ರೂ ಈಶ್ವರ್ ಖಂಡ್ರೆ ಅವ್ರು ಒಂದಿನೂ ಬಂದು ನಮ್ಮ ಭಾಗ ರೈತರುಗಳು ಕಣ್ಣೀರು ಒರೆಸ್ಲಿಲ್ಲ. ಅಂದ್ರೆ ಅಟ್ಲೀಸ್ಟ್ ಬಂದು ಏನಾಯ್ತು ಹೆಂಗಾಯ್ತು ಅಂತ ಹೇಳಿ ಕಣ್ಣೀರು ಒರೆಸ ಕೆಲಸನೂ ಮಾಡ್ಲಿಲ್ಲ. ಇವತ್ತು ಇದೆಲ್ಲ ನೋಡಿದಂತ ಸಂದರ್ಭದಲ್ಲಿ ನಾನು MP ಆದ್ಮೇಲೆ 5 ವರ್ಷದಲ್ಲಿ 19 ಆನೆಗಳನ್ನ ವರ್ಗಾವಣೆ ಮಾಡಿಸಿದೀನಿ, ಆಚೆಗೆ ಟ್ರಾನ್ಸ್ಲೋಕೇಟ್ ಮಾಡಿಸಿದೀನಿ. ದೇವೇಗೌಡರು ನಮ್ದು ಎಲ್ಲ ಸೇರಿದ್ರೆ 68 ಆನೆಗಳು ವರ್ಗಾವಣೆ ಮಾಡಿಸಿದ್ವಿ. ಬಟ್ ಏನೇ ಮಾಡಿದ್ರು 62 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಟಿಂಗ್ ಆಗಬೇಕು. ಈಗ ಸುಮಾರು ವಿ ಹವ್ ಕಂಪ್ಲೀಟೆಡ್ ಅಬೌಟ್ 32 ಕಿಲೋಮೀಟರ್ಸ್ ಮಾಡಿದೀವಿ. ಇನ್ನ ನಮಗೆ ಬಹಳಷ್ಟು 30 ಕಿಲೋಮೀಟರ್ಸ್ ಬಾಕಿ ಇದೆ. ಸೊ ಆ 30 ಕಿಲೋಮೀಟರ್ಸ್ ನಮಗೆ ಒನ್ಸ್ ಇನ್ ಫಾರ್ ಆಲ್ ರೈಲ್ವೆ ಬ್ಯಾರಿಕೇಟಿಂಗ್ ಕೊಟ್ರೆ, ನಾವು ಮತ್ತೆ ಆಮೇಲೆ ಇದ್ದಿದ್ದ ಆನೆಗಳನ್ನ ಒಳಗಡೆ ಇದ್ದಿದ್ದ ಆನೆಗಳನ್ನ ಟ್ರಾನ್ಸ್ಲೋಕೇಟ್ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ. ಅದನ್ನ ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ಈ ಭಾಗದ ಜನತೆಗೆ ನಾವು ದುಡಿಯೋಂಥ ಕೆಲಸನ ಮಾಡ್ತೀನಿ. ಪ್ಲಸ್ ದೇವೇಗೌಡರು ಹೇಳಿದ್ದಾರೆ, ಇದನ್ನ ಗಟ್ಟಿ ಧ್ವನಿ ಮಾಡಿ ಡೆಲ್ಲಿಲೆಲ್ಲ ಹೋರಾಟ ಮಾಡಿ ಇದಂತ. ನಿಮ್ಮ ಮತದಾರರಿಗೆ ಏನ್ ಹೇಳ್ತಾರೆ? ನಮ್ಮ ಮತದಾರರು ಕೇಳೋದು ಇಷ್ಟೇನೆ, 5 ವರ್ಷ ಸಂಪೂರ್ಣವಾಗಿ ನಿಮ್ ಜೊತೆ ಇದ್ದು ಕೆಲಸ ಮಾಡಿದ್ದೀನಿ. ನಿರಂತರವಾಗಿ 14 ವರ್ಷದಿಂದ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನಿಮ್ ಜೊತೆ ಇದ್ದು ಕಣ್ಣೀರು ಒರೆಸೋ ಅಂತ ಕೆಲಸ ಮಾಡಿದ್ದೀನಿ. ಹಾಗಾಗಿ ನಾನು ಖಂಡಿತವಾಗ್ಲೂ ನಿಮ್ ಜೊತೆ ಇದ್ದು ಕೆಲಸ ಮಾಡ್ತೀನಿ. ನೀವೆಲ್ಲರೂ ಒಗ್ಗಟ್ಟಾಗಿ ನಾವು ಮತ್ತೊಮ್ಮೆ ಮೋದಿನ ಪ್ರಧಾನಮಂತ್ರಿ ಮಾಡೋಣ, ಮತ್ತೆ ಎಚ್ ಡಿ ದೇವೇಗೌಡರಿಗೆ ಕೈ ಬಲಪಡಿಸೋಣ ಅಂತ ಹೇಳಿ ನಾವೆಲ್ಲ ಒಟ್ಟಾಗೋಣ ಅಂತ ಹೇಳಿ ನಿಮ್ಮನ್ನೆಲ್ಲ ಒಂದು ಮನವಿ ಮಾಡ್ತಾ ದಯವಿಟ್ಟು ಮತ ಮಾಡಿ ಅಂತ ಹೇಳಿ ದಯವಿಟ್ಟು ಎಲ್ಲರೂ ಓಟ್ ಹಾಕಿ ಅಂತ ಕೇಳಿ. ಓಕೆ ಪ್ರಜ್ವಲ್ ಅವರೇ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೊ ಇದಾಗಿತ್ತು ಹಾಸನದ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ಮಾತು. ಆಲ್ ದ ಬೆಸ್ಟ್ ಹೇಳಿದ್ದಾಯ್ತು. ಲೆಟ್ಸ್ ಸಿ, ಎಲೆಕ್ಷನ್ ಆಗುತ್ತೆ, ರಿಸಲ್ಟ್ ಬರುತ್ತೆ, ಏನಾಗುತ್ತೆ ಅಂತ ಕಾದ್ ನೋಡೋಣ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.